ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ದರ್ಶನ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಾಯಿತು ಈ ಸಲ. ಫಸ್ಟ್ ಟೈಮ್ ನನಗೆ ಇಷ್ಟು ಚೆನ್ನಾಗಿರೋದು ದರ್ಶನ, ದೇವರು ದರ್ಶನ. ಹತ್ತತ್ರ ನಾನು ಒಂದು 15 ಟೈಮ್ಸ್ ಹೋಗಿದ್ದೀನಿ, ಬಟ್ ಯಾವತ್ತೂ ಕೂಡ ಈ ರೇಂಜ್ಗೆ ಆಗೇ ಇರಲಿಲ್ಲ. ಆ್ಯಂಡ್ ಸೊ ಅದು ನಮ್ಮ ಲಕ್ಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಸುಪ್ರಭಾತ ಸೇವೆ ಟೈಮಲ್ಲೇ ನಮಗೆ ದರ್ಶನ ಆಗಿದ್ದು, ಅದು ನಮ್ಗೆ ಇನ್ನೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಹೋದಾಗ ಜನ ಇರಲಿಲ್ಲ ಅಷ್ಟು, ಆ್ಯಂಡ್ ಎಲ್ಲೂ ಕೂಡ ಕೇಜಲ್ಲಿ ಎಲ್ಲೂ ಹಾಕಿರಲಿಲ್ಲ ನಮಗೆ, ಅಂದರೆ ಮೀನ್ಸ್ ಕಂಪಾರ್ಟ್ಮೆಂಟಲ್ಲಿ. ಸೊ ಸೀದಾ ನಾವು ಒಳಗಡೆಗೆ ಒಂದು 2:30ಗೆ ಹೋಗಿದ್ವಿ ಸ್ಟಾರ್ಟ್ ಮಾಡಿಕೊಂಡು, ಆ್ಯಂಡ್ ನಮಗೆ 5:30 ಒಳಗಡೆ ದರ್ಶನ ಆಯಿತು. ಸೊ ವಿಡಿಯೋನ ಎಂಡ್ ಗಂಟೆ ನೋಡಿ, ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ತಿರುಪತಿಗೆ ಹೆಂಗೆ ಹೋಗಬೇಕು, ಸೊ ನಾನು ಮೆಜೆಸ್ಟಿಕ್ಕಿಂದ ಹಿಡಿದ್ಬಿಟ್ಟು ದರ್ಶನಕ್ಕೆ ಹೋಗೋ ಗಂಟ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದೀನಿ. ಸೊ ಹೊಸದಾಗಿ ಏನಾರು ಹೋಗಂಗಿದ್ರೆ, ಯಾರು ಪ್ಲ್ಯಾನ್ ಮಾಡ್ಕೊತಾ ಇದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಲ್ಲಿ ನಾವು SSD ಟೋಕನ್ ತೊಗೋಬೇಕು, SSD ಟೋಕನ್ ಅಂದರೆ ನಿಮಗೆ ಸರ್ವದರ್ಶನ ಟೋಕನ್ ಅಂತ ಹೇಳ್ತೀವಿ ನಾವು. ಸೊ ಈ ಸರ್ವದರ್ಶನ ಟೋಕನ್ ಅಂದರೆ ನಿಮಗೆ ಆಲ್ಮೋಸ್ಟ್ ಸ್ಲಾಟೆಡ್ ಟೈಮ್ ಕೊಡ್ತಾರೆ ನಿಮಗೆ. ಸೊ ಇದು ನಮಗೆ 3 ಕಡೆ ಕೊಡ್ತಾರೆ ತಿರುಪತಿಯಲ್ಲಿ. ಒಂದು ಬಂದ್ಬಿಟ್ಟು ಅಲಿಪಿರಿ ಮೆಟ್ಲು ಅಂತೀವಿ, ಅಲ್ಲಿ ಭೂದೇವಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ, ಅಲಿಪಿರಿ ಮೆಟ್ಲು ಹತ್ರ ಭೂದೇವಿ ಕಾಂಪ್ಲೆಕ್ಸು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಇರುತ್ತೆ, ಆ್ಯಂಡ್ ಬಸ್ ಸ್ಟ್ಯಾಂಡಿಂದ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಲ್ಲಿ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ನಮಗೆ ರೈಲ್ವೆ ಸ್ಟೇಷನ್ ಅಂತ ಕೊಡ್ತಾರೆ. ಸೊ ಈ 3 ಜಾಗದಲ್ಲಿ ಕೊಡ್ತಾರೆ, ನಮಗೆ ಡೈಲಿ ಕೊಡ್ತಾರೆ. ಸೊ ಟಿಕೆಟ್ ತೊಗೊಂಡು ಹೋದರೆ ಒಳ್ಳೆಯದು, ಬೆಸ್ಟು. ಯಾಕಂದರೆ ದರ್ಶನ ಆರಾಮಾಗಿ ಆಗುತ್ತೆ ನಿಮಗೆ. ಎಷ್ಟೋ ಜನ ಬುಕ್ ಮಾಡ್ಕೊಂಡಿರಲ್ಲ, ಸಡನ್ನಾಗಿ ಹೋಗ್ಬೇಕಂತ ಪ್ಲ್ಯಾನ್ ಇರುತ್ತೆ. ಸೊ ಈ ಟಿಕೆಟ್ ತೊಗೊಂಡು ನೀವು ಹೋದರೆ ಬೆಸ್ಟು. ಕಂಪ್ಲೀಟಾಗಿ ವಿಡಿಯೋನ ಎಂಡ್ ಗಂಟೆ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ ನಮ್ಮ ಚಾನಲ್ಗೆ, ಅವ್ರಿಗೆ ತುಂಬ ಥ್ಯಾಂಕ್ಸು. ಸೊ ನಾನು ಬಂದ್ಬಿಟ್ಟು ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಸೊ ನಮಗೆ APSRTC ಕೂಡ ಇರುತ್ತೆ, KSRTC ಕೂಡ ಇರುತ್ತೆ, ಆ್ಯಂಡ್ ಎಷ್ಟೊಂದು ಥರ ಪ್ರೈವೇಟ್ ವೆಹಿಕಲ್ಸ್ ಕೂಡ ಹೋಗ್ತಾ ಇರುತ್ತೆ, ಪ್ರೈವೇಟ್ ಬಸ್ ಕೂಡ ಇರುತ್ತೆ ನಿಮಗೆ. ಸೊ ಎಲ್ಲ ಥರ ಆಪ್ಷನ್ಸ್ ಇರುತ್ತೆ, ಬಟ್ ನಾನಂತೂ ಬುಕ್ ಏನು ಮಾಡ್ಕೊಂಡಿಲ್ಲ. ಇವನ್ ಟ್ರೈನ್ಸ್ ಕೂಡ ಇರುತ್ತೆ ನಿಮಗೆ ಆರಾಮಾಗಿ. ಆ್ಯಂಡ್ ನಾನು ಬಂದ್ಬಿಟ್ಟು ಇವಾಗ KSRTCಯಲ್ಲಿ ಹೋಗ್ತಾ ಇದ್ದೀನಿ. ಸೊ ಟಿಕೆಟ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, 356 ರುಪೀಸು. ಸೊ ಎಕ್ಸಾಕ್ಟಾಗಿ ನಾವು ಒಂದು 10:30ಗೆ ಸ್ಟಾರ್ಟ್ ಆಗಿದ್ವಿ, ಆ್ಯಂಡ್ 350 ರುಪೀಸ್ ಒಬ್ಬರಿಗೆ ಬಂದ್ಬಿಟ್ಟು ಟಿಕೆಟು. ಸೊ ನಮಗೆ ಅಪ್ ಆ್ಯಂಡ್ ಡೌನ್ ಆದ್ರೂ ಆರಾಮಾಗಿ ಒಂದು 750 ಒಳಗಡೆ ಆಗುತ್ತೆ ನಿಮಗೆ. ಸೊ ಬೆಸ್ಟು KSRTC ಅಂತಲೇ ಅನಿಸುತ್ತೆ. ಆ್ಯಂಡ್ APSRTC ಬಂದ್ಬಿಟ್ಟು ಇನ್ನೊಂದು 30 ರೂಪಾಯಿ 40 ರೂಪಾಯಿ ಜಾಸ್ತಿ ಇರ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಸೆಂಟ್ರಲ್ ರೈಲ್ವೆ ಸ್ಟೇಷನ್ನು ಮೆಜೆಸ್ಟಿಕ್ಕು. ಸೊ ನಾವು ಮೆಜೆಸ್ಟಿಕ್ಕಿಂದ ಜಸ್ಟ್ ಈಗಲೇ ಪಾಸ್ ಆಗಿರೋದು. ಆ್ಯಂಡ್ ವಿಡಿಯೋನ ಎಂಡ್ ಗಂಟೆ ನೋಡಿ, ನಿಮಗೆ ಆರಾಮಾಗಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಏನಾರು ನೋಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೈಟ್ ಟೈಮಲ್ಲಿ ವಿಧಾನಸೌಧ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಐತೆ. ಆ್ಯಂಡ್ ನೈಟ್ ಟೈಮ್ ಬಂದ್ಬಿಟ್ಟು ವಿಸಿಟಿಂಗ್ ತುಂಬ ಎಕ್ಸ್ಪೀರಿಯೆನ್ಸು ಸಕ್ಕದಾಗಿರುತ್ತೆ, ನೋಡ್ತಾ ಇರ್ಬೋದು. ಆ್ಯಂಡ್ ಸೊ ಇವಾಗ ಇನ್ನೇನು ನಾವು ಮೆಜೆಸ್ಟಿಕ್ಕಿಂದ ತಿರುಪತಿ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ವಿ. ಸೊ ಮಾರ್ನಿಂಗ್ ಅಪ್ರಾಕ್ಸಿಮೇಟ್ಲಿ ಒಂದು 4 o'clockಗೆಲ್ಲ ಬಂದ್ಬಿಡ್ತು ಬಸ್ಸು. ಆ್ಯಂಡ್ ಸೊ ಇವಾಗ ನಾವು ಬಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ 3 ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಯಾಕಂದರೆ ನಮಗೆ SSD ಟೋಕನ್ ಬಂದ್ಬಿಟ್ಟು 2:30, 3 o'clock ಹಂಗೆ ಕೊಡ್ತಾರೆ. ಬಟ್ ಆದರೂ ಕೂಡ 1 o'clock ಒಳಗಡೆ ನಾವು ಅಲ್ಲಿ ಲೈನಲ್ಲಿ ಕ್ಯೂ ನಿಂತ್ಕೋಬೇಕು. ಸೊ ಈ ಗ್ಯಾಪಲ್ಲಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾವು 3 ಟೆಂಪಲ್ನ ವಿಸಿಟ್ ಮಾಡ್ತಾಯಿದ್ವಿ. ಸೊ ಅದರಲ್ಲಿ ಇದು ಬಂದ್ಬಿಟ್ಟು ಫಸ್ಟ್ ಟೆಂಪಲು ಕಪಿಲೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು. ಇದು ಕಪಿಲ ತೀರ್ಥ ಅಂತಾರೆ ಆ್ಯಕ್ಚುಲಿ. ಆ್ಯಂಡ್ ಸೊ ಇಲ್ಲಿ ಬಂದ್ಬಿಟ್ಟು ಈಶ್ವರ ಇರ್ತಾರೆ, ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಬಂದ್ಬಿಟ್ಟು ಫಸ್ಟ್ ಟೈಮು ಈ ಲೊಕೇಶನ್ನ ವಿಸಿಟ್ ಮಾಡ್ತಿರೋದು, ನನಗಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿ ಅನ್ನಿಸ್ತು. ಸೊ ಅಲ್ಲಿ ಒಳಗಡೆ ಒಂದು ಸಣ್ಣ ವಾಟರ್ಫಾಲ್ಸ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ವ್ಯೂ ಹೇಳ್ಬಿಟ್ಟು. ಸೊ ಕಂಪಲ್ಸರಿಯಾಗಿ ಯಾರೇ ಆಗಲಿ ಮಂತ್ಲಿ ಒನ್ಸ್ ಟ್ವೈಸು ನಿಮಗೆ ಯಾವ ದೇವ್ರು ಇಷ್ಟ ಆದರೆ ಆ ದೇವ್ರಿಗೆ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರುತ್ತೆ. ಆ್ಯಂಡ್ ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಕಪಿಲ ತೀರ್ಥ. ಮೇಲ್ಗಡೆ 7 ಹಿಲ್ಸಿಂದ ನಮಗೆ ನ್ಯಾಚುರಲ್ ಆಗಿ ಫ್ಲೋ ಆಗೋವಂಥ ವಾಟರು ಸಿಕ್ಕಾಪಟ್ಟೆ ಸಾಕದಾಗಿದೆ, ನೋಡ್ತಾ ಇರ್ಬೋದು. ಸೊ ಫಸ್ಟು ಅಲ್ಲೆಲ್ಲ ಆರಾಮಾಗಿ ಸ್ನಾನ ಮಾಡೋಕ್ಕೆ ಬಿಡ್ತಾಯಿದ್ರು. ಸೊ ನಾವು ಹಂಗಂತಲೇ ಬಂದ್ವಿ, ಬಟ್ ಯಾರನ್ನೂ ಅಲೋ ಮಾಡ್ತಿಲ್ವಂತೆ ಸದ್ಯಕ್ಕೆ. ಯಾಕಂದರೆ ಫ್ಲೋ ಜಾಸ್ತಿ ಇರೋದ್ರಿಂದ ಒಂದೊಂದು ಸಲ ಅಲೋ ಮಾಡಲ್ಲ ಅಂತ ಯಾರೋ ಹೇಳಿದ್ರು, ಬಟ್ ಅದು ನನಗೆ 100% ಗೊತ್ತಿಲ್ಲ. ಬಟ್ ಎಷ್ಟೊಂದು ಜನ ಇಲ್ಲಿ ಸ್ನಾನ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಪಿಲ ತೀರ್ಥ ಅಂತ ಹೇಳ್ತಾರೆ ಈ ಜಾಗನ. ಸೊ ಯಾವಾಗಲೂ 24 hours ನಮಗೆ ವಾಟರ್ ಫ್ಲೋ ಆಗ್ತಾನೆ ಇರುತ್ತೆ. ಸೊ ನೋಡ್ತಾ ಇರೋದು ಶ್ರೀ ಕಪಿಲೇಶ್ವರ ಸ್ವಾಮಿ ಟೆಂಪಲ್. ಸೊ ಅದಾಯಿತು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಲಕ್ಷ್ಮೀ ದೇವಿ ಟೆಂಪಲ್ ಹತ್ರ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ತಿರುಚಾನೂರು ಲಕ್ಷ್ಮೀ ದೇವಿ ಟೆಂಪಲು. ಸೊ ಕೆಳಗಡೆ ಬರುತ್ತೆ ನಿಮಗೆ. ಇಲ್ಲೂ ಕೂಡ ತುಂಬಾ ಸಖತ್ತಾಗಿತ್ತು.
ಎಲ್ಲ ವ್ಯೂ ಎಲ್ಲ ನಮಗೆ ಆಲ್ಮೋಸ್ಟು ತಿರುಮಲ ಮೇಲ್ಗಡೆ ಬೆಟ್ಟದ ಮೇಲೆ ಇರೋ ಫೀಲೇ ಬರುತ್ತೆ. ಸೊ ನಮ್ಮ ಹಿಂದ್ಗಡೆ ಬಂದ್ಬಿಟ್ಟು ಲಗೇಜ್ ಕೌಂಟರ್ ಆ್ಯಂಡ್ ಮೊಬೈಲು ಯಾರು ತೊಗೊಬಂದಿದ್ರೆ ಇಲ್ಲೇ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಮತ್ತೆ ನಾವು ಬಂದ್ಬಿಟ್ಟು ಕಲೆಕ್ಷನ್ ಮಾಡ್ಕೋಬೋದು. ಸೊ ಅದಕ್ಕೇನು ಚಾರ್ಜಸ್ ಏನಿಲ್ಲ. ಸೊ ಅವ್ರು ಸೇವೆ ಮಾಡ್ತಿರೋದ್ರಿಂದ ನಮ್ಮ ಕೈಯಲ್ಲಿ ಎಷ್ಟಾದರೆ ಅಷ್ಟು ನಾವು ಕೊಡ್ಬೋದು, ಕೊಡಲಿಲ್ಲ ಅಂದರೆ ಏನು ಪರವಾಗಿಲ್ಲ. ಸೊ ಆ ಟೆಂಪಲ್ ಆಯಿತು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಗೋವಿಂದರಾಜ್ ಸ್ವಾಮಿ ಟೆಂಪಲ್ ಹತ್ರ ಇದ್ದೀವಿ. ಸೊ ಅಲ್ಲೇ ನೋಡ್ತಾ ಇರ್ಬೋದು, ಇದು ಆನೆಗಳೆಲ್ಲ ಇದೆ ಇಲ್ಲಿ. ನಮಗೆ ತುಂಬ ಖುಷಿ ಆಯಿತು ಆನೆ ನೋಡಿದ್ದಕ್ಕೆ, ಯಾಕಂದರೆ ಹತ್ರದಿಂದ ಆಲ್ಮೋಸ್ಟ್ ನಾನು ಯಾವತ್ತೂ ನೋಡಿರಲಿಲ್ಲ. ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ನೋಡ್ತಾ ಇರ್ಬೋದು 3 ನಾಮ ಆನೆ. ಸೊ ಅದೇ ಆನೆ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ, ತುಂಬ ಖುಷಿ ಆಯಿತು. ಸೊ ನಮ್ಮ ಮನೆ ದೇವರು ಕೂಡ ಆನೆನೇ ಬರುತ್ತೆ, ಅದರಿಂದ ನನಗೆ ತುಂಬ 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 ಇಷ್ಟ ಆಗ್ಬಿಡ್ತು. ಆ್ಯಂಡ್ ಸೊ ತಿರುಪತಿಯಲ್ಲಿ ನೋಡೋ ಅಂಥ ಜಾಗಗಳು ಎಷ್ಟೊಂದಿದೆ ಆ್ಯಕ್ಚುಲಿ. ಸೊ ನಾವು ಬಂದ್ಬಿಟ್ಟು ಯಾವಾಗ ನೋಡಿದ್ರು ಸೀದಾ ಬೆಟ್ಟಕ್ಕೆ ಆ್ಯಂಡ್ ರಿಟರ್ನೇ ಹೋಗ್ತಿರ್ತೀವಿ. ಆ್ಯಂಡ್ ಈ ಸಲ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಹೌ ಟು ವಿಸಿಟ್ ತಿರುಮಲ ಟೆಂಪಲ್. ಸೊ ಅದಕ್ಕೆ ಕೆಲವೊಂದು ರೂಲ್ಸ್ ಇದೆ, ಅದು ನಾನು ಕೂಡ ನೀಟಾಗಿ ಗೊತ್ತು ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ನಿಮಗೋಸ್ಕರ 100% ಯಾವ ರೀತಿಯಲ್ಲಿ ಹೋದರೆ ನನಗೆ ಒಳ್ಳೆಯದಾಗುತ್ತೆ. ಸೊ ನಾವು ಅಲ್ಲಿಂದ ಇಲ್ಲಿ ಟೆಂಪಲ್ ಹತ್ರ ಬಂದುಬಿಟ್ವಿ. ನಾವು ಬಂದ್ಬಿಟ್ಟು ಅಲಿಪಿರಿ ಟೆಂಪಲ್. ಸೊ ಇದು ಬಂದ್ಬಿಟ್ಟು ಫ್ರೀ ಲಗೇಜ್ ಕೌಂಟರು. ಸೊ ನಿಮ್ಮ ಲಗೇಜ್ ಎಲ್ಲ ಇಲ್ಲಿ ಡೆಪಾಸಿಟ್ ಮಾಡಿದ್ರೆ ಸೊ ನಿಮಗೆ ಇದು ಮತ್ತೆ ಮೇಲ್ಗಡೆ ಕೊಡ್ತಾರೆ, ನಿಮಗೆ ಅಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಲಗೇಜ್ ಇದ್ರೂ ಪರವಾಗಿಲ್ಲ. ಸೊ ನಡ್ಕೊಂಡು ಹೋಗೋರಿಗೆ ಇದೊಂದು ಒಳ್ಳೆ ಆಪ್ಷನ್. ಸೊ ನೋಡ್ತಾ ಇರ್ಬೋದು, ನಾವು ಬಂದ್ಬಿಟ್ಟು ಲಗೇಜ್ ಕೌಂಟರ್ ಎಲ್ಲಿ ಕೊಟ್ಟಿದ್ವಿ ಅದರಿಂದ ಆಪೋಸಿಟ್ ರೋಡು. ಸೊ ಅಲ್ಲಿ ನಮಗೆ ಫ್ರೀ ಟೋಕನ್ಸ್ ಕೊಡ್ತಾರೆ. ನೋಡ್ತಾ ಇರ್ಬೋದು, ಸೀದಾ ಅದ್ರ ಆಪೋಸಿಟ್ ರೋಡು. ಸೊ ಅಲ್ಲಿ ಗರುಡ ದೇವರು ಕಾಣಿಸ್ತಾ ಇದ್ದಾರಲ್ಲ, ಸೊ ಅದ್ರ ಆಪೋಸಿಟ್ಟು. ಸೊ ಹಿಂಗೆ ಸೀದಾ ಹೋಗ್ಬಿಟ್ರೆ ಸಾಕು, ನಮಗೆ ಆ ಫ್ರೀ ಟಿಕೆಟ್ ಕೊಡ್ತಾರೆ. ಸೊ 3 ಕಡೆ ಕೊಡ್ತಾರೆ ಆ್ಯಕ್ಚುಲಿ. ಸೊ ನಾವು ಬಂದ್ಬಿಟ್ಟು ಇವಾಗ ಇಲ್ಲಿ ಬಂದಿದ್ವಿ. ಸೊ ಇದು ಬಂದ್ಬಿಟ್ಟು ಭೂದೇವಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ನಾವು ಇವಾಗ ಕ್ಯೂವಲ್ಲಿ ನಿಂತಿದ್ವಿ ಫ್ರೀ ಟಿಕೆಟ್ಗೆ. ಸೊ ಜನ ಮಾತ್ರ ಸಾಕಾಗಿದ್ದಾರೆ. ಸೊ ಅಟ್ ಎನಿ ಕಾಸ್ಟ್ ನೀವು ಏನಾರು ಬಂದರೆ ಕಂಪಲ್ಸರಿಯಾಗಿ ಟಿಕೆಟ್ ತೊಗೊಂಡೇ ಹೋಗಿ. ಜನ ಕಡಿಮೆ ಇದ್ರೂ ಪರವಾಗಿಲ್ಲ, ಜಾಸ್ತಿ ಇದ್ರೂ ಪರವಾಗಿಲ್ಲ, ಅದು ಸೆಕೆಂಡ್ರಿ. ವಿತೌಟ್ ಟಿಕೆಟ್ ಏನಾರು ಹೋದರೆ ನೀವು ಸ್ವಲ್ಪ ಜಾಸ್ತಿ ಟೈಮನ್ನ ಒಳಗಡೆ ಇರಬೇಕಾಗುತ್ತೆ. ಯಾಕಂದರೆ ಹತ್ತತ್ರ 36 hours ಮೇಲೆ ಕೂಡ ಆಗುತ್ತೆ ಒಂದೊಂದೆಲ್ಲ. ಬಟ್ ಟಿಕೆಟ್ ತೊಗೊಂಡೋದ್ರೆ ನಿಮಗೆ ಆರಾಮಾಗಿ ಬೇಗ ಆಗುತ್ತೆ ಅಷ್ಟೇ. ఆడదిన్నాను రాయడం. గైస్ అందరూ ఫుల్ ఆఫ్ టైర్డ్నెస్ ఇన్ ఫేస్. ఆకలి అవుతుంది, అందరూ తినాలని వెయిట్ చేస్తున్నారు. సో ముందు హోటల్ని వెతుక్కుంటూ తింటే ఫస్ట్ మళ్ళీ స్టార్ట్ చేస్తాం స్టెప్స్ ఎక్కడానికి. మెట్టికెళ్ళు మా మమ్మీకి. సో ఆడ కనిపించేది గాలిగోపురం. వీడియో ఇట్లా నడుచుకుంటూ దాన్ని జూమ్ చేస్తా, నేను చూపిస్తా ఇట్లా అట్లా నిజంగా. ಸೊ ಇದು ವೇ ಫುಟ್ಪಾತು. ಸೊ ಇಲ್ಲಿಂದ ಅಲಿಪಿರಿ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಸೊ ಅಲಿಪಿರಿ ಮೆಟ್ಲು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರ್ಬೋದು. ಸೊ ಫಸ್ಟು ಸ್ಟೆಪ್ಪು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಕಂಪಲ್ಸರಿಯಾಗಿ ಕಾಯಿ ತಗೊಂಡು ಸೀದಾ ಹಿಂಗೆ ಹೋಗ್ಬಿಡ್ಬೇಕು. ಸೊ ತೆಂಗಿನಕಾಯಿ ತಗೊಳ್ಳಿ.
ಸೊ ನೋಡ್ತಾ ಇರ್ಬೋದು, ಇಲ್ಲಿಂದ ಫಸ್ಟ್ ಸ್ಟೆಪ್ ಕೌಂಟ್ ಆಗುತ್ತೆ ನಿಮಗೆ. ಕಂಪಲ್ಸರಿಯಾಗಿ ಇಲ್ಲಿ ಕಾಯಿ ಹೊಡೆದ್ಬಿಟ್ಟು ದೇವರೇ ಅಂತ ಹೋಗ್ಬೇಕಷ್ಟೆ. ಸೊ ಇಲ್ಲಿಂದ ತಿರುಮಲ ಯಾತ್ರೆ ಸ್ಟಾರ್ಟ್ ಆಗುತ್ತೆ. ದಾರಿ ಪೂರ್ತಿ ಕಂಪ್ಲೀಟಾಗಿ ಎಷ್ಟೊಂದು ವಿಶೇಷ ಇದೆ. ಸೊ ಇಲ್ಲಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಹಿಂಗೆ ಹೋಗಬೇಕು. ಸೊ ಇಲ್ಲಿ ಈ ಥರ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತ ಅನಿಸುತ್ತೆ. ಸೊ ನಾವು ಕೂಡ ಸೇಮ್ ಹಂಗೆ ಮಾಡೋಣ. ಇಟ್ಲೇ ಹೊಟ್ಕೊ. ಸೊ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಶ್ರೀವಾರಿ ಪಾದಾಲು ಮಂಟಪಂ ಇದೆ. ಸೊ ಕಂಪಲ್ಸರಿ ಅಂದರೆ ಇಲ್ಲಿ ದರ್ಶನ ಮಾಡ್ಕೊಂಡೋಗಿ. ಸೊ ದೇವ್ರ ಪಾದ ಇಲ್ಲಿ ಕಂಪಲ್ಸರಿಯಾಗಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡೋಗಿ. ಶ್ರೀವಾರಿ ಪಾದಾಲು. ಸೊ ಇದು ಬಂದ್ಬಿಟ್ಟು ರಾಜಗೋಪುರಂ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ರಾಜಗೋಪುರಂ ಹತ್ರ ನಾವು ಇವಾಗ ಬಂದಿದ್ದೀವಿ. ಸೊ ಇಲ್ಲೊಂದು ಆಪ್ಷನ್ ಇದೆ, ಬಿಲೋ 12 years kids are not allowed. Alipiri and Srivari Mettu footpath route in between 2 PM to 5 AM. ಸೊ 12 years ಒಳಗಡೆ ಇರೋ ಮಕ್ಕಳನ್ನ ಅಲೋ ಮಾಡಲ್ಲ. ಟೈಮಿಂಗ್ಸ್ ನೋಡಿಕೊಂಡು అది గులికోతే సేమ్ రియాన్స్ గారు ఉన్నట్టుంది. దానికి దెబ్బ తగిలింది పాపం. ಸೊ ಇಲ್ಲಿ ಬಂದ್ಬಿಟ್ಟು ದೇವರು ಮತ್ಸ್ಯಾವತಾರದಲ್ಲಿ ಕಾಣಿಸ್ತಾರೆ ನಮಗೆ. ಸೊ ಕಂಪ್ಲೀಟಾಗಿ ಅಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಮತ್ಸ್ಯಾವತಾರಂ. సో ನೋಡ್ತಾ ಇರ್ಬೋದು మత్స్యావతారం. సో మాది కాలినడక ప్రయాణం అయితే స్టార్ట్ అయింది. సో ఇప్పుడే ఇంకా స్టార్ట్ అయినది. సో ఇప్పుడే SSD టోకన్ తీసుకొని ఇలా స్టార్ట్ చేసినాము. 49th స్టెప్. టోటల్ 3700 ఉన్నాయి అనుకుంటా స్టెప్స్. ಸೊ ಇಲ್ಲಿ ಬಂದ್ಬಿಟ್ಟು ದೇವರು ಕೂರ್ಮಾವತಾರಮಲ್ಲಿದ್ದಾರೆ, ನೋಡ್ತಾ ಇರ್ಬೋದು. ಕೂರ್ಮಾವತಾರಂ ಟಾರ್ಟೈಸ್. ಸೊ ಇಲ್ಲಿ ಬಂದ್ಬಿಟ್ಟು ಮೈಸೂರು ಗೋಪುರಂ ಅಂತೆ. ಸೊ ನೋಡ್ತಾ ಇರ್ಬೋದು ಮೈಸೂರು ಗೋಪುರಂ 16th century. ಮೈಸೂರು ಗೋಪುರಂ ಸೆಕೆಂಡ್ ಗ್ರೂಪ್ ಆಫ್ ಅಲಿಪಿರಿ, ಗೋಪುರಂ ಆಫ್ ಅಲಿಪಿರಿ. ಸೊ ಅಲಿಪಿರಿಯಿಂದ ಇದು ಸೆಕೆಂಡ್
ಗೋಪುರಂ. ಸೊ ಇಲ್ಲಿ ಕುತ್ಕೊಂಡು ಈ ಲೆಮನ್ ಸೋಡಾ ಕುಡಿತಾ ಇದ್ರೆ ಈ ಗಾಳಿಗೆ ಸಖತ್ತಾಗಿದೆ ಲೊಕೇಶನ್ನು. ಸೊ ಇಲ್ಲಿ ಬಂದ್ಬಿಟ್ಟು ವರಾಹ ಅವತಾರಂ ಇದೆ. ಸೊ ನೋಡ್ತಾ ಇರ್ಬೋದು ವರಾಹ ಅವತಾರಂ. ಸೊ ನಾವು ಬಂದ್ಬಿಟ್ಟು ಇವಾಗ 650 ಸ್ಟೆಪ್ಸ್ ಹತ್ರ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ನರಸಿಂಹ ಅವತಾರಂ. ಸೊ ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ ಅಂತ. లక్ష్మి గారు ఊరు వైజాగ్. మీరు ఎదుట ఉన్న శ్రీవారి ఆలయం ఎదురుగా ఉన్న ప్రసార కేంద్రం వద్దకు వచ్చి కమలా గారిని కలుసుకోవాల్సిందిగా కోరుచున్నాము. లక్ష్మి గారు ఊరు వైజాగ్. మీరు ఎదుట ఉన్న శ్రీవారి ఆలయం. ಸೊ ನಮಗೆ ವರಾಹ ಅವತಾರಂ ದರ್ಶನ ಕೊಡ್ತೋ ಕೊನೆಗೋ ಅಂತೂ. ಸೊ ನೋಡ್ತಾ ಇರ್ಬೋದು ವರಾಹ ಮೂರ್ತಿ ದರ್ಶನ ಆಯಿತು. ನಮಗೆ ವರಾಹ ಮೂರ್ತಿ ದರ್ಶನ ಆಯಿತು, ತುಂಬ ಖುಷಿ. ಸೊ ಇಲ್ಲಿ ಬಂದ್ಬಿಟ್ಟು ವಾಮನ ಅವತಾರಂ ಅನಿಸುತ್ತೆ. ಸೊ ಇದು ಬಂದ್ಬಿಟ್ಟು ಗಾಳಿ ಗೋಪುರಮು. ಆಲ್ಮೋಸ್ಟ್ ನಾವು ಕೆಳಗಡೆ ದಾರಿಯಿಂದ ನೋಡಿದ್ರೆ ಇದೇ ಕಾಣಿಸೋದು ನಮಗೆ. ಇವಾಗ ಅರ್ಧ ಬಂದ್ಬಿಟ್ಟಿದ್ದೀವಿ. ಸೊ ಇದು ಬಂದ್ಬಿಟ್ಟು ಬಲರಾಮ ಅವತಾರ. ಸೊ ಟೈಮ್ ಆಲ್ಮೋಸ್ಟ್ 6 o'clock ಆಗಿದೆ. ಫುಲ್ ಕತ್ಲಾಗ್ಬಿಟ್ಟೈತೆ. ಸೊ ಇಲ್ಲಿ ಬಂದ್ಬಿಟ್ಟು ಕಲ್ಕಿ ಅವತಾರ. ಸೊ ಈ ಕಲ್ಕಿ ಅವತಾರ ಆಪೋಸಿಟ್ಟೆ. ಸೊ ಸ್ವಲ್ಪ ಮುಂದಕ್ಕೆ ಹೋದರೆ ನೋಡ್ತಾ ಇರ್ಬೋದು ಹನುಮಾನ್ ಸ್ಟ್ಯಾಚ್ಯೂ ಇದೆ. ಸೂಪರಾಗಿ ಕಾಣಿಸ್ತೈತೆ ಹನುಮಾನ್ ಸ್ಟ್ಯಾಚ್ಯೂ. ಸೊ ಇದು ಬಂದ್ಬಿಟ್ಟು ಡೆಡ್ಲಿ ಫಾರೆಸ್ಟ್ ಏರಿಯಾ. ಸೊ ಅದಕ್ಕೆ ಒಂದು 50 ಜನ ಸೇರಿದಾಗ ಮಾತ್ರನೇ ಬಿಡ್ತಾ ಇದ್ದಾರೆ. ಒಂದು 50 ಜನ ಸೇರಿಸ್ಕೊಂಡು ಬಿಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಫುಲ್ಲು ಡೀಪ್ ಫಾರೆಸ್ಟ್ ಏರಿಯಾ. ಸೊ ಡೇ ಟೈಮ್ ಆದರೆ ನಮಗೆ ಜಿಂಕೆಗಳೆಲ್ಲ ಕಾಣಿಸುತ್ತೆ. ಆಲ್ಮೋಸ್ಟ್ ಎಷ್ಟೊಂದು ಸಲ ನೋಡಿದ್ದೀನಿ. ನೋಡಿ ಎಷ್ಟೊಂದು ಜನ ಹೋಗ್ತಿದ್ದಾರೆ ಒಟ್ಟಿಗೆ. ಆಲ್ಮೋಸ್ಟ್ ಹತ್ತತ್ರ ಬಂದ್ಬಿಟ್ಟಿದ್ವಿ. ಇನ್ನೂ ಒಂದು 3 kilometers ಇದೆ. ಟೋಟಲು 9 kilometers. ಸೊ ನಾವು ನಿಧಾನಕ್ಕೆ ಹತ್ಕೊಬಂದ್ವಿ, ಫಾಸ್ಟಾಗೇನು ಹತ್ಕೊಬಂದಿಲ್ಲ. ಎಲ್ಲಿ ಕೂತ್ಕೊಂಡ್ರು ಅಲ್ಲಿ ಹತ್ತತ್ರ ಒಂದು 1/2 hour ಟೈಮು ವೇಸ್ಟ್ ಮಾಡಿಬಿಟ್ಟಿದ್ವಿ. ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಬರಬೇಕು ಆ್ಯಕ್ಚುಲಿ. ಯಾಕಂದರೆ ನಾವು ಕ್ಲೈಮ್ ಮಾಡ್ತಾಯಿದ್ವಿ. ಇದು ಹೈ ಆಲ್ಟಿಟ್ಯೂಡು.
ಸೊ ಆಕ್ಸಿಜನ್ ಲೆವೆಲ್ಸು ಕಡಿಮೆ ಇರುತ್ತೆ. ತಣ್ಣಕ್ಕೈತೆ. ಸೊ ನಾವು ಬಂದುಬಿಟ್ಟು 2840 ಸ್ಟೆಪ್ಸ್ ಹತ್ರ ಬಂದುಬಿಟ್ಟಿದ್ದೀವಿ. ಟೋಟಲ್ ಕಂಪ್ಲೀಟಾಗಿ 3550 ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಸ್ವಾಮಿ ಅವರ ಅಕ್ಕಂದ್ರು ಅಂತ ಹೇಳ್ತಾರೆ. ಸೊ ಸ್ವಾಮಿ ಅವ್ರಿಗೆ 7 ಜನ ಅಕ್ಕಂದ್ರಿದ್ದಾರಂತೆ. ಸೊ ಅಲ್ಲಿಂದ ಮತ್ತು ಅದೇ ಥರ ಇಲ್ಲಿಂದ ತಿರುಮಲ ಗ್ರಾಮ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಮೋಕಳ್ಳ ಮೆಟ್ಟು ಗೋಪುರಂ. ಸೊ ಇಲ್ಲಿ ಮಂಡಿಯಿಂದ ಹತ್ತುತ್ತಾರೆ. ಸೊ ಅದು ಯಾರು ಇಷ್ಟ ಅವ್ರದ್ದು. 2900 ಸ್ಟೆಪ್ಸ್. ಇನ್ನು 500 ಸ್ಟೆಪ್ಸ್ ಇದೆ ಅಷ್ಟೇ. ನೋಡಿ ಈ ಥರ ಹತ್ತುತ್ತಾ ಇರ್ತಾರೆ. ఇట్టదియాల ముక్కోండి ఎక్కండి. కాదు వద్దులే, నేను ఎక్కండి. ఓ చల్ల. ಸೊ ಇದು ಶ್ರೀವಾರಿ ಇದೆ, ಹೆಂಗೋ ಅವತಾರಮ್ಮು. ಇದು ಶ್ರೀವಾರದೇ ದೇವ್ರದೇ ಇನ್ನೊಂದು ಅವತಾರ. ಪೋಗಯಲ್ ಅಲ್ವಾರ್ ಅಂತೆ. ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿಲ್ಲ ಅಂದರೆ ಕ್ಷಮಿಸಿ. ಇಷ್ಟೊತ್ತು ಹತ್ತಿದ್ದಾಯಿತು, ಇವಾಗ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಮಯ್ಯ. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಸ್ಟೆಪ್ಸು ಆಗೋಯ್ತು. ಸೊ ಹಿಂಗೆ ಸೀದಾ ನಡ್ಕೊಂಡೋದ್ರೆ ದೇವಸ್ಥಾನ ರೋಡ್ ಬರುತ್ತೆ. ಸೊ ಇಲ್ಲಿ ನಮಗೆ ಫ್ರೀ ಲಾಕರ್ ಸಿಗುತ್ತೆ. ಫ್ರೀ ಏನಲ್ಲ. ಸೊ ನಮ್ಮ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ. ಅದು ಎಷ್ಟೋ ಪೇ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 100 150 ಹಂಗಿರುತ್ತೆ, ಒಳಗಡೆನೇ ಇರುತ್ತೆ. ಸೊ ನಮ್ಮ ಲಗೇಜ್ ಸದ್ಯಕ್ಕೆ ಒಳಗಡೆ ಇಟ್ಕೊಂಡು ನಾವು ದರ್ಶನಕ್ಕೆ ಹೋಗ್ಬೋದು ಅಥವಾ ಊಟಕ್ಕೂ ಹೋಗ್ಬೋದು. ಸೊ ನಾವು ಮತ್ತೆ ಎಕ್ಸಿಟ್ ಆದಾಗ ಅದು ಅಲ್ಲಿ ಪೇ ಮಾಡಬೇಕನ್ನಿಸುತ್ತೆ. ಸೊ ಇವಾಗ ಟೈಮು ಮಾರ್ನಿಂಗ್ 2 o'clock ಆಗಿದೆ. ಇವಾಗಲೇ ಫ್ರೆಶ್ ಅಪ್ ಆಗಿದ್ದೀವಿ. ಸೊ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮಗೆ ಸ್ಲಾಟಲ್ಲೇ ಕೊಡ್ತಾರೆ. ಈ ಥರ ಟಿಕೆಟ್ ತಗೋಬೇಕು ಫಸ್ಟು. ಇದು ಕೆಳಗಡೆ ನಾವು SSD ಟೋಕನ್ ಲೈನಲ್ಲಿ ನಿಂತ್ಕೊಂಡು ತಗೊಂಡಿರೋಂಥ ಟಿಕೆಟು. ಸೊ ಈ ಟಿಕೆಟಲ್ಲಿ ನಮಗೆ ATGH ಸರ್ಕಲ್ ಅಂತ ಮೆನ್ಷನ್ ಆಗಿದೆ. ಸೊ ಅಲ್ಲೋಗಿ ನಾವು ಒಳಗಡೆಗೆ ಚೆಕ್ ಇನ್ ಆಗಬೇಕು ದರ್ಶನಕ್ಕೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು.
ಆಲ್ಮೋಸ್ಟ್ ರಶ್ಶೇ ಇಲ್ವಂತೆ. ಒಂದು 7 to 8 o'clock ಒಳಗಡೆ ಬಂದು ನೋಡ್ಬೋದು ನಾವು. ಸೊ ಇಲ್ಲಿ SSD ಟೋಕನ್ ಹೋಲ್ಡರ್ಸು ಗೇಟ್ ಎಂಟ್ರಿ. ಸೊ ನಾವು ಟೋಕನ್ ತೊಗೊಂಡಿದ್ದೀವಲ್ಲ, ಸೊ ಆ ಟೋಕನ್ ಎಂಟ್ರಿ ಇಲ್ಲೇ ಬರುತ್ತೆ, ಒಳಗಡೆ ಎಂಟ್ರಿ. ಸೊ ಇವಾಗ ಮಾರ್ನಿಂಗು 2:40 ಆಗಿದೆ, 2:45 ಆಗಿದೆ. ಸೊ ನೋಡ್ತಾ ಇರ್ಬೋದು ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮಗೆ ಕೊಟ್ಟಿರೋ ಟೋಕನ್ ಇದು. ಸೊ SSD ಟೋಕನ್. ಸೊ ಈ ಥರ ಟೋಕನ್ ತೊಗೊಂಡ್ರೆ ಸ್ಲಾಟೆಡ್ ಟೈಮ್ ಇರುತ್ತೆ ನಮಗೆ. ಸೊ ಕರೆಕ್ಟಾಗಿ ನಾವು 3 ಗಂಟೆ ಒಳಗಡೆಗೆ ಎಂಟ್ರಿ ಆಗಬೇಕು. 3 AM ಕರೆಕ್ಟಾಗಿ ಟೈಮ್ ಇರುತ್ತೆ. ಸೊ ಟೈಮ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆಲ್ಲೂ ಟೈಮ್ ವೇಸ್ಟ್ ಆಗೋಲ್ಲ, ಕ್ಲೀನಾಗಿ ಆರಾಮಾಗಿ ದರ್ಶನಕ್ಕೆ ಹೋಗ್ಬೋದು. ಸೊ ಇವತ್ತು ವಿತೌಟ್ ಟೋಕನ್ ಕೂಡ ತುಂಬಾ ಬೇಗ ದರ್ಶನ ಆಗ್ತೈತೆ, ಎಷ್ಟೊಂದು ಜನ ಹೋಗಿ ಹೇಳಿದ್ದಾರೆ. ಬಟ್ ಟೋಕನ್ ತೊಗೊಂಡ್ರೆ ತುಂಬ ಸೇಫ್ಟಿ, ಯಾಕಂದರೆ ಯಾವಾಗ ರಶ್ ಆಗುತ್ತೋ ಗೊತ್ತಾಗಲ್ಲ. ಸೊ ಟೋಕನ್ ತೊಗೊಂಡ್ರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಸೊ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ನ ಅಲ್ಲಿ ಮಧ್ಯದಲ್ಲಿ ಇಸ್ಕೊತಾರೆ. ಸೊ ಅಲ್ಲಿ ಇಸ್ಕೊಂಡ್ರೆ ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೋಬೋದು ಫ್ರೀ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು, ಒಂದು 10, 20, 30 ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಸೊ ಇದು ಬಿಲ್ಡಿಂಗ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತಂದರೆ, ನಾವು ದರ್ಶನಕ್ಕೆ ಹೋಗಿ ಈಚೆ ಬರೋವಾಗ ಮೇಲ್ಗಡೆ ದೀಪ ಹಚ್ತಾರೆ, ದೀಪ ಜ್ಯೋತಿಗಳೆಲ್ಲ ಹಚ್ತಾರೆ. ಆ್ಯಂಡ್ ಇದು ತೆಂಗಿನಕಾಯಿ ಹೊಡಿತಾರೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಸೈಡ್ ಬರುತ್ತೆ ನಿಮಗೆ ಫ್ರೀ ಕಾಮನ್ ಲಗೇಜ್ ಡೆಲಿವರಿ ಸೆಂಟರ್ ಪ್ಯಾಕ್ 4 ಅಂತ. ಸೊ ಇದು ಬಂದ್ಬಿಟ್ಟು ಟೆಂಪಲ್ ಎದುರುಗಡೆ ಇರುತ್ತೆ. ಸೊ ಟೆಂಪಲ್ ಮೇಯ್ನ್ ಗೋಪುರಂ. ಸೊ ಮೇಯ್ನ್ ಗೋಪುರಂ ಪಕ್ಕದಲ್ಲೇ ಸೊ ಶ್ರೀವಾರು ಚೌಕಾಬಾರ ಆಡ್ತಿದ್ರಂತೆ. ಅದು ಜಾಗ ತೋರಿಸ್ತೀನಿ ನಿಮಗೆ. ಸೊ ನೋಡ್ತಾ ಇರ್ಬೋದು ಇದೇ ಆ ಜಾಗ. ಸೊ ದೇವರು ಬಂದ್ಬಿಟ್ಟು ಒಬ್ಬ ಪ್ರಿಯ ಭಕ್ತರಿಂದ ಸೊ ಚೌಕಾಬಾರ ಆಡ್ತಿದ್ರು. ಅದು ಕ್ಲೀನಾಗಿ ವಿಜುವಲ್ಸ್ ಎಲ್ಲ ನೀಟಾಗಿ ಕಾಣಿಸ್ತೈತೆ, ನೋಡ್ತಾ ಇರ್ಬೋದು. ಸೊ ಖಂಡಿತ ಅಂದರೂ ಈ ಜಾಗನ ಬಂದಾಗ ವಿಸಿಟ್ ಮಾಡಿ, ತುಂಬ ಪವರ್ಫುಲ್ ಪ್ಲೇಸು. ಇದು ಬಂದ್ಬಿಟ್ಟು ಸುಭದಂ. ಸೊ ಯಾರೆಲ್ಲ ಚಿಕ್ಕ ಮಕ್ಕಳು 1 ವರ್ಷ ಒಳಗಡೆ ಇದ್ದರೆ, ಸೊ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಏನಾದ್ರು ತಗೊಬಂದರೆ ವಿತೌಟ್ ಎನಿ ಟೋಕನ್ ದರ್ಶನ, ಸೊ ನಿಮಗೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ. ನಿಮಗೆ ಮಕ್ಕಳು ಬರೀ 1 ವರ್ಷ ಒಳಗಡೆ ಇರಬೇಕು. ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ತಂದರೆ ಮದರು, ಫಾದರು ಆ್ಯಂಡ್ 12 years ಒಳಗಡೆ ಒಬ್ಬರು ಯಾರ್ಯಾರಿದ್ರೂ ಪರವಾಗಿಲ್ಲ, ಅವ್ರಿಗೆ ಆರಾಮಾಗಿ ದರ್ಶನ ಸಿಗುತ್ತೆ. ನಿಮಗೆ ನೋಡ್ತಾ ಇರ್ಬೋದು. ಇಲ್ಲೋಗಿ ಅಲ್ಲಿ ನಿಮಗೆ ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ನ ತಗೊಂಡು ಡೈರೆಕ್ಟಾಗಿ ನಿಮಗೆ ಎಂಟ್ರಿ.
ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಬಂದಾಗ ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಮೇಯ್ನ್ ದೇವಸ್ಥಾನ. ಸೊ ಇದ್ರ ಪಕ್ಕದಲ್ಲೇ ಸೀದಾ ರೈಟ್ ಸೈಡ್ ಆ ಕಡೆಯಿಂದ ಹೋದರೆ ನಿಮಗೆ ವರಾಹ ಸ್ವಾಮಿ ಟೆಂಪಲ್ ಬರುತ್ತೆ. ಅಲ್ಲಿ ಖಂಡಿತ ಅಂದು ದರ್ಶನ ಮಾಡ್ಕೋಬೇಕು. ನಿಮಗೆ ಇವಾಗ ವರಾಹ ಸ್ವಾಮಿ ಟೆಂಪಲ್ ಕೂಡ ತೋರಿಸ್ತೀನಿ. ಸೊ ಇದೇ ವರಾಹ ಸ್ವಾಮಿ ಟೆಂಪಲು. ಖಂಡಿತ ಅಂದರೂ ಇಲ್ಲಿ ದರ್ಶನ ಮಾಡಿಕೊಂಡೆ ಆಮೇಲೆ ಶ್ರೀವಾರನ ದರ್ಶನ ಮಾಡ್ಕೋಬೇಕು. ಇದು ಮಾತ್ರ ಮಿಸ್ ಮಾಡ್ಕೋಬೇಡಿ. ನಾವು ಫುಲ್ ಬೇಕು ತೂಕಂಗ ಬೆಳೀನಿ ನಾನು. ಸೊ ಇಲ್ಲಿ ನಾವು ಇವಾಗ ಟೈಮ್ 8:30 ಆಗಿದೆ. ಸೊ 8:30ಗೆ ನಮಗೆ ಪ್ರಸಾದಂ ಕೊಡ್ತಾರೆ, ಊಟ ಫ್ರೀ ಊಟ. ಸೊ ಮಾತೃಶ್ರೀ ವೆಂಗಮಾಂಬ ಅನ್ನಪೂರ್ಣ ಕೇಂದ್ರಂ. ಸೊ ಇಲ್ಲಿ ಫ್ರೀ ಊಟ ಮಾಡ್ಕೊಂಡು ಸೀದಾ ಬೆಂಗಳೂರಿಗೆ. అదంతా నడుచుకుని పోయినా మనం. वो बस खास करता है आप यार आज का अजय गाड़ी पर रहा है टैल वाले तो अजय गाड़ी पर रहा है बस पास करता है टैल वाला